ಪಬ್ಲಿಕ್ ನೆಕ್ಸ್ಟ್ನ ಜಿಬಿಎ ವಾರ್ಡ್ ಸಮೀಕ್ಷೆ ಇಂದು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 26 ಈಜಿಪುರದಲ್ಲಿದೆ. ಕಾವೇರಿ ನೀರು, ಸ್ಯಾನಿಟರಿ, ಮಳೆ ಬಂದಾಗ ನೀರು ಫ್ಲೋ ಆಗೋದಕ್ಕೆ ವ್ಯವಸ್ಥೆ ಇಲ್ಲ. ಎಲ್ಲಂದ್ರೆ ಅಲ್ಲಿ ಗಾರ್ಬೇಜ್ ಇದೆ, ಸರಿಯಾಗಿ ಗಾರ್ಬೇಜ್ ಕ್ಲೀನ್ ಮಾಡ್ತಾ ಇಲ್ಲ. ನಮ್ಮ ಈಜಿಪುರ ಮಟ್ಟಕ್ಕೆ ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಗೌರ್ಮೆಂಟ್ ಸ್ಕೂಲ್ ಏನು ಕಮ್ಮಿ ಇಲ್ಲ, ಎಲ್ಲಾನು ಸೌಕರ್ಯ ಕೊಟ್ಟಿದ್ದೀವಿ ನಾವು. ಫಸ್ಟು ಮಳೆ ಬರ್ತದೆ ಅಂದರೆ ಎಲ್ಲ ಮೀಡಿಯಾದವರು ಈಜಿಪುರ ಇರ್ತದೆ. ಕಾರಣ ಏನಂದರೆ ಆ ರೀತಿ ಇತ್ತು. ನಮ್ಮ ಶಾಸಕರು ಬಂದ್ಮೇಲೆ ಅದೆಲ್ಲ ಸ್ವಲ್ಪನ ಎಲ್ಲ ಕ್ಲಿಯರ್ ಆಗಿ ಈಗ ಪೂರ್ತಿ ಗುಣ ಆಗಿದೆ. ಸೊ ಇಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನ ಹೊಂದಿದೆ. ಸದ್ಯ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಹಾಗಾದ್ರೆ ಇಲ್ಲಿ ಏನಾದ್ರೂ ಸಮಸ್ಯೆಗಳಿದ್ಯಾ, ನಿಜಕ್ಕೂ ಈಜಿಪುರ ವಾರ್ಡ್ ಅಭಿವೃದ್ಧಿಯಾಗಿದ್ಯಾ ಅನ್ನೋದನ್ನ ಜನರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋ ಈಜಿಪುರ ಅಂದ್ರೆ ಕಳೆದ 15 ವರ್ಷಗಳ ಹಿಂದೆ ಈಜಿಪುರಾನ ಮಳೆ ಬಂದ್ರೆ ತಿಂಗಳುಗಟ್ಟಲೆ ಪ್ರವಾಹ ಸ್ಥಿತಿ, ಗಂಟೆಗಟ್ಟಲೆ ಟ್ರಾಫಿಕ್ ಅನ್ನೋ ಮಾತಿತ್ತು. ಸದ್ಯ ವಾರ್ಡ್ ನಂಬರ್ 26 ಈಜಿಪುರದ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ನಿಮ್ಮ ಏರಿಯಾದಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ, ಹೇಗೆ ಸರ್? ಒಂದೊಂದು ಟೈಮಲ್ಲಿ ತುಂಬ ಸಮಸ್ಯೆ ಇತ್ತು ಮೇಡಮ್. ಜೀವನ ಅಂತಲೇ ಇರಲಿಲ್ಲ. ತುಂಬ ಅಂದರೆ ತುಂಬ ಕಷ್ಟ ಇತ್ತು. 6 ತಿಂಗಳು ನೀರಲ್ಲಿ ಇರ್ತಾಯಿದ್ದು, 6 ತಿಂಗಳು ಮನೆಯಲ್ಲಿರೋದು. ಮಕ್ಕಳಿಗೆಲ್ಲ ನಾವು ಹೊತ್ಕೊಂಡು ಹೋಗ್ಬೇಕಿತ್ತು ಸ್ಕೂಲಿಗೆ. ಅವರು ಯಾವತ್ತೂ ಇಲ್ಲಿ ಈ ಏರಿಯಾ ಬಂದರು. ಆಮೇಲೆ ಎಲ್ಲ ಏನು ಬೇಕು ಫೆಸಿಲಿಟಿ ಯಾರಿಗೂ ಅವ್ರು ಹಿಂದ್ಗಡೆ ಕಳಿಸ್ತಾ ಇರಲಿಲ್ಲ. 100 ಪಟ್ಟು ಚೇಂಜ್ ಆಗಿದೆ. ಹಾಗೆಲ್ಲ ಬಂದ್ಬಿಟ್ಟು ಮಳೆ ಬಂದರೆ BJP ಸರ್ಕಾರದವರು MLA ಆಗಿದ್ದರು. ಅವಾಗೆಲ್ಲ ಬಂದು ಮಳೆ ಬಂದರೆ ನೀರು ಫುಲ್ಲು ತುಂಬ್ಕೊಳೋದು, ಸೊಳ್ಳೆ ಜಾಸ್ತಿ ಇರೋದು, ಮನೆಗಳಿಗೆಲ್ಲ ನೀರು ನುಗ್ತಾ ಇತ್ತು. ನಮ್ಮ ಶಾಸಕರು ಬಂದಮೇಲೆ ನಮ್ಮ ಇದಕ್ಕೆ ಅದೆಲ್ಲ ಸ್ವಲ್ಪನ ಎಲ್ಲ ಕ್ಲಿಯರ್ ಆಗಿ ಈಗ ಪೂರ್ತಿ ಗುಣ ಆಗಿದೆ. ಈಜಿಪುರಕ್ಕೆ ಮೊದಲು BMTC ಬಸ್ ಬರ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಮಳೆ ಬಂದರೆ ಸಾಕು ಎಲ್ಲ ಮೀಡಿಯಾದವರು ಇಲ್ಲಿಗೆ ಬರ್ತಿದ್ರು. ಆದರೆ ರಾಮಲಿಂಗಾರೆಡ್ಡಿ ಸರ್ ಬಂದಮೇಲೆ ಎಲ್ಲವೂ ಬದಲಾಗಿತ್ತು. ಸೈಟ್ ವ್ಯಾಲ್ಯೂ ಹೆಚ್ಚಾಗಿದೆ ಅಂತಾರೆ ವಾರ್ಡ್ನವರು. ಈಜಿಪುರ 26 ವಾರ್ಡಲ್ಲಿ ಮೊದಲು ಇತ್ತು. ಯಾವಾಗಂದರೆ 2008ರಲ್ಲಿ ಅಶೋಕ್ ಅವರು MLA ಆಗಿದ್ದರು. ಅವಾಗ BJP ಸರ್ಕಾರ ಇದ್ದಾಗ ತುಂಬಾ ಇತ್ತು. ಯಾಕೆಂದರೆ ಮಳೆ ನೀರು ನಿಂತ್ಕೊಳ್ತಾ ಇತ್ತು, ಮೋರಿಗಳು ಸರಿಯಾಗಿ ಮಾಡಿರಲಿಲ್ಲ. 2008ರಲ್ಲಿ ಜಯನಗರದಿಂದ ರಾಮಲಿಂಗಾರೆಡ್ಡಿ ಸಾಹೇಬರು BTM ಕ್ಷೇತ್ರಕ್ಕೆ ಬಂದಮೇಲೆ ಭಾಳಷ್ಟು ಹೆಂಗಾಗಿದೆ ಅಂದರೆ ಚೇಂಜು. ಮೊದಲು ಆವಾಗ ಯಾರು ಸೈಟ್ ತೊಗೊಳಕ್ಕೆ ಬರ್ತಾ ಇರಲಿಲ್ಲ, ಒಂದು BTS ಬಸ್ ಬರ್ತಾ ಇರಲಿಲ್ಲ ಏರಿಯಾದೊಳಗಡೆ. ಈಗ ನೋಡಿದ್ರೆ ನೀವು 15,000ದಿಂದ 20,000 ರೂಪಾಯಿ ಹೇಳ್ತಾರೆ ಸೈಟ್ ಸ್ಕ್ವೇರ್ ಫೀಟ್. ಕಾರಣ ಏನಂತ ಹೇಳಿದ್ರೆ ಆ ರೀತಿ ಒಂದು ರಸ್ತೆ ಆಗ್ಬೋದು, ಮತ್ತು ಮಳೆ ನೀರು ಮೋರಿಗಳೆಲ್ಲ ಇದು ಮಾಡ್ಕೊಳ್ಳೋದ್ರಿಂದ ಇದೆಲ್ಲ ಭಾಳ ಚೇಂಜ್ ಆಗಿದೆ. ಒಂದು ಹನಿ ನೀರು ಕೂಡ ಇವಾಗ ಇಲ್ಲ. ತುಂಬ ಜೋರಾಗಿ ಮಳೆ ಬಂದರೆ ಎಲ್ಲಾದರೂ ಒಂಚೂರು ಆಗ್ಬೋದು ಅಷ್ಟೇ. ಫಸ್ಟು ಮಳೆ ಬರ್ತದೆ ಅಂದರೆ ಎಲ್ಲ ಮೀಡಿಯಾದವರು ಈಜಿಪುರ ಇರ್ತಾಯಿದ್ರು. ಕಾರಣ ಏನಂದರೆ ಆ ರೀತಿ ಇತ್ತು. ಇನ್ನು ಈ ವಾರ್ಡ್ನಲ್ಲಿ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತಹ ಸರ್ಕಾರಿ ಶಾಲೆಗಳನ್ನು ನಿರ್ಮಿಸಲಾಗಿದೆ. ಶಾಲೆಗಳಲ್ಲಿ ಹೈಟೆಕ್ ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್, CC ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದ್ದು ಸರ್ಕಾರಿ ಶಾಲೆಗಳಿಗೂ ಸಚಿವ ರಾಮಲಿಂಗಾರೆಡ್ಡಿ ಸೆಕ್ಯೂರಿಟಿಗಳನ್ನು ನಿಯೋಜಿಸಿದ್ದಾರೆ. ಇದಷ್ಟೇ ಅಲ್ಲದೆ ಸುಸಜ್ಜಿತವಾದಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಕಾಣಬಹುದಾಗಿದೆ. ರಾಮಲಿಂಗಾರೆಡ್ಡಿ ಸಾರ್ ಅವರು ದತ್ತು ಸ್ವೀಕಾರ ಮಾಡಿ ಇದನ್ನೆಲ್ಲ ನಮಗೆ ಎಲಿವೇಶನ್ನು ಮತ್ತು ಇದೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಇದೆ, ಕಂಪ್ಯೂಟ್ರು ಇದೆ. ಎಲ್ಲ ಕ್ಲಾಸ್ ಮಕ್ಕಳಿಗೂ ಟೇಬಲ್ಲು, ಚೇರ್ಸು, ಶಾರ್ಟ್ ಶೂಟು ಮತ್ತು ಯೂನಿಫಾರಮ್ಮು, ಬುಕ್ಸು ಎಲ್ಲನೂ ಫ್ರೀಯಾಗಿ ಒದಗಿದ್ದಾರೆ. ಮತ್ತು SLC ಓದಿದಂಥ ಮಕ್ಕಳಿಗೆ ಸಹ ಫೀಸನ್ನು ಅವರೇ ಕಟ್ತಾರೆ. ಗೆಸ್ಟ್ ಟೀಚರ್ ನಮ್ಮಲ್ಲಿ ಇವಾಗ 6 ಜನ ಇದ್ದಾರೆ. ಪರ್ಮನೆಂಟ್ ಟೀಚರ್ 9 ಜನ ಇದ್ದಾರೆ. ಆ ಸ್ಯಾಲ್ರಿ ಅದಕ್ಕೆ ಇವ್ರಿಗೆ ಕಂಪ್ಯೂಟ್ರಿಗೆ ಮತ್ತು ಸೈನ್ಸ್ ಲ್ಯಾಬಿಗೆ ಒಂದು ಟೀಚರ್ನ ಅವರೇ ಒಂದು 25,000 ರೂಪಾಯಿ ನೇಮಕ ಮಾಡಿ ಕೊಟ್ಟಿರ್ತಾರೆ. ಇದು CC ಕ್ಯಾಮ್ರಾನು ನಮ್ಮ ಸಾಹೇಬ್ರೆ ಮಾಡಿಕೊಟ್ರು, ರಾಮಲಿಂಗಾರೆಡ್ಡಿ ಸಾರೇ ಮಾಡಿಕೊಟ್ರು. ವಾಚ್ಮ್ಯಾನ್ಗೂ ಅವರೇ ಪೇಮೆಂಟ್ ಕೊಡ್ತಾರೆ. ಹೌಸ್ ಕೀಪಿಂಗ್ ಒಬ್ಬರು ಇದ್ದಾರೆ, ವಾಚ್ಮ್ಯಾನ್ ಒಬ್ಬರು ಇದ್ದಾರೆ. ಗಂಡು ಮಕ್ಕಳು ಶೌಚಾಲಯ ಮಾಡೋದಕ್ಕೆ ಒಬ್ಬರು, ಹೆಣ್ಣು ಮಕ್ಕಳು ಶೌಚಾಲಯ ಮಾಡೋಕ್ಕೆ ಇನ್ನೊಬ್ಬರು ಅವನ್ನೇ ಕೊಟ್ಟಿದ್ದೀವಿ. ಸ್ಯಾಲ್ರಿ ರಾಮಲಿಂಗಾರೆಡ್ಡಿ ಸಾರೇ ಕೊಡ್ತಾರೆ ಮೇಡಮ್. ಪ್ರೈವೇಟ್ ನಮ್ಮ ಈಜಿಪುರ ಮಟ್ಟಕ್ಕೆ ಪ್ರೈವೇಟ್ ಸ್ಕೂಲ್ಗಿಂತ ನಮ್ಮ ಗೌರ್ಮೆಂಟ್ ಸ್ಕೂಲ್ ಏನು ಕಮ್ಮಿ ಇಲ್ಲ, ಎಲ್ಲನೂ ಸೌಕರ್ಯ ಕೊಟ್ಟಿದ್ದೀವಿ ನಾವು. ಪ್ರಮುಖವಾಗಿ ನಮ್ಮ ವಾರ್ಡ್ನಲ್ಲಿ ಕಾವೇರಿ ನೀರಿನ ಸಮಸ್ಯೆ ಇದೆ. ಈ ಹಿನ್ನೆಲೆಯಲ್ಲಿ ಈ ಟ್ಯಾಂಕರ್ ಮಾಫಿಯಾ ತಲೆ ಎತ್ತಿದೆ. ಅದರ ಜೊತೆಗೆ ಸ್ಯಾನಿಟರಿ ಕಸದ ಸಮಸ್ಯೆ ಇದೆ. ಕಸ ವಿಲೇವಾರಿ ಘಟಕ ಪಕ್ಕದಲ್ಲೇ ಇದ್ದು ನಮ್ಮ ವಾರ್ಡ್ನಲ್ಲಿ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಕಸ ಎತ್ತುತ್ತಾರೆ. ಹಣ ಕೊಟ್ಟರೆ ಎಂದು PGಗಳಲ್ಲಿ ಮಾತ್ರ ಪ್ರತಿನಿತ್ಯ ಕಸ ಎತ್ತುತ್ತಾರೆ ಅಂತಾರೆ BJP ನಾಯಕ. ಮೇಡಮ್, ಸಮಸ್ಯೆ ಅಂದರೆ ಕಾವೇರಿ ನೀರು, ಈ ಸ್ಯಾನಿಟ್ರಿ ಮತ್ತು ಮಳೆ ಬಂದಾಗ ನೀರು ಫ್ಲೋ ಆಗೋದಕ್ಕೆ ವ್ಯವಸ್ಥೆ ಇಲ್ಲ. ಸೊ ಅದರೆಲ್ಲ ಮಣ್ಣು ತುಂಬಿಕೊಂಡಿದೆ, ಅದೆಲ್ಲ ಕ್ಲೀನ್ ಮಾಡಿಸ್ತಾರೆ. ಈಗ ನಮ್ಮವ್ರು ಹೆಂಗಂದರೆ ಮಾನ್ಸೂನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಅವ್ರಿಗೆ ಎಚ್ಚೆತ್ಕೊಳ್ಳೋದು. ಈ ಡ್ರೈನೇಜ್ ಕ್ಲೀನ್ ಮಾಡೋದಾಗಲಿ, ಈ ಕಾಲುವೆಗಳಲ್ಲಿ ಮಣ್ಣೆತ್ತೋದಾಗಲಿ, ಸೊ ಆವಾಗಲೇ ಮಾಡ್ತಾರೆ. ಸೊ ಅದಕ್ಕೆ ಮುಂಚೆನೇ ಯಾಕೆ ಇವರು ಜವಾಬ್ದಾರಿ ತೊಗೊಂಡು ಮುಂಚಿತವಾಗಿ ಯೋಚನೆ ಮಾಡಲ್ಲ. ಸೊ ಅದೊಂದು ಚೂರು ಸಮಸ್ಯೆ ಇದೆ.
ಮತ್ತು ತುಂಬ ಅಂದರೆ ಕಾವೇರಿ ನೀರು ಸರಿಯಾಗಿ ಸರಬರಾಜು ಆಗ್ತಾ ಇಲ್ಲ. ಎಂಟೈರ್ ಈಜುಪುರ ಭಾಗಕ್ಕೆ ಬರೀ 2 hours ಬಿಡ್ತಾರೆ, ಸಫಿಷಿಯೆಂಟ್ ಆಗ್ತಾ ಇಲ್ಲ. ಮನೆಗಳು ಆವಾಗ ಕಡಿಮೆ ಇತ್ತು, ಕಡಿಮೆ ಬಿಡ್ತಾಯಿದ್ರು. ಇವಾಗ ಮನೆಗಳು ಜಾಸ್ತಿ ವಾಸವಾಗಿ ಬರ್ತಾ ಇದ್ದಾರೆ. ಸೊ 2 hours ಸಫಿಷಿಯೆಂಟ್ ಆಗ್ತಾ ಇಲ್ಲ. ಟ್ಯಾಂಕರ್ ಮಾಫಿಯಾ ಏನಾದರೂ ಶುರುವಾಗಿ ಅದು ಹೆವಿ ನಡೀತಾ ಇದೆ ಮೇಡಮ್. ಸಿಕ್ಕಾಪಟ್ಟೆ ಟ್ಯಾಂಕರ್ ಮಾಫಿಯಾ ಅಂತೂ ಕಡಿಮೆ ಏನಿಲ್ಲ. ಅವರವರೆಗೂ ಒಂದೊಂದು ಗಾಡಿ 10 ನಿಮಿಷಕ್ಕೂ ಒಂದೊಂದು ಗಾಡಿ ಪಾಸ್ ಆಗ್ತಾನೆ ಇದೆ. ಸೊ ಅದರಲ್ಲಿ ಏನು ಕಡಿಮೆ ಇಲ್ಲ. ಗಾರ್ಬೇಜ್ ಸಮಸ್ಯೆ ಅಂತೂ ವಿಪರೀತವಾಗ್ಬಿಟ್ಟಿದೆ. ಎಲ್ಲಂದರೆ ಅಲ್ಲಿ ಗಾರ್ಬೇಜ್ ಇದೆ, ಸರಿಯಾಗಿ ಗಾರ್ಬೇಜ್ ಕ್ಲೀನ್ ಮಾಡ್ತಾ ಇಲ್ಲ. ವಾರಕ್ಕೆ ಒಂದ್ಸಲ ಬರ್ತಾ ಇದ್ದಾರೆ ಈಗ ಕ್ಲೀನ್ ಮಾಡೋರು. ಮುಂಚೆ ಆದರೂ ಅಟ್ಲೀಸ್ಟ್ ಡೈಲಿ ಒಂದಿನ ಬಿಟ್ಟು ಒಂದಿನ ಬರ್ತಾಯಿದ್ರು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ವಾರಕ್ಕೊಮ್ಮೆ ಬರ್ತಾ ಇದ್ದಾರೆ ಗಾರ್ಬೇಜ್ ಕ್ಲೀನ್ ಮಾಡೋದಕ್ಕೆ. ಬರೀ ಪಿ ಜಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪಿ ಜಿಗಳು ದುಡ್ಡು ಕೊಡ್ತಾರಲ್ಲ, ಅದಕ್ಕೆ ಅಲ್ಲಿ ಟಾರ್ಗೆಟ್ ಮಾಡಿ ಮನೆಯವ್ರನ್ನ ಯಾರೂ ಕೇರ್ ಮಾಡ್ತಾ ಇಲ್ಲ. ಬಟ್ ಟ್ಯಾಕ್ಸ್ ಕಟ್ಟುವಾಗ BBMPನೂ ಇನ್ಕ್ಲೂಡ್ ಮಾಡಿನೇ ಗಾರ್ಬೇಜದ್ದು ಹಾಕಿ ಸ್ಯಾನಿಟ್ರಿ ಹಾಕಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಪಿ ಜಿ ಅವ್ರನ್ನ ಹೋಗಿ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೋಡೋದಾದರೆ ವರ್ಷದಿಂದ ವರ್ಷಕ್ಕೆ ಈಜಿಪುರ ವಾರ್ಡ್ ಅಭಿವೃದ್ಧಿ ಹೊಂದುತ್ತಿದ್ದು, ಸ್ಥಳೀಯರು ಸಚಿವ ರಾಮಲಿಂಗಾರೆಡ್ಡಿಯವರ ಕೆಲಸಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ವಾರ್ಡ್ ನಂಬರ್ 26 ಈಜಿಪುರನಲ್ಲಿ ಸರ್ಕಾರಿ ಶಾಲೆಗಳ ಗುಣಮಟ್ಟ ತುಂಬಾನೇ ಹೈಟೆಕ್ ಆಗಿದೆ. ಜೊತೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕೂಡ ಸಮರ್ಪಕವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಆದ್ರೆ ಚಿಕ್ಕ ಪುಟ್ಟ ಸಮಸ್ಯೆಗಳಿದೆ, ಅದರಲ್ಲೂ ಕಸದ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ಇಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಜಾನ್ ಜೊತೆ ವೀಣಾ ಸಿದ್ದಾಪುರ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.